Hello everyone, welcome to Sanmarga classes. Let us see question number 24 of chapter Chemical Effects of Electric Current. When drinking water and seawater are tested through testing unit, the deflection of the magnetic needle placed in the tester is more noticeable in seawater. What is your justification for this observation? Explain. ಇಲ್ಲಿ ಏನ್ ಆಕ್ಚುಲ್ ಆಗಿ ಆಗ್ತಿದೆ, ಸೇಮ್ ಕನೆಕ್ಷನ್ ವೈರ್ ಎಲ್ಲ ಸೇಮ್ ಇದೆ, ಬಟ್ ಇಲ್ಲಿ ಸೊಲ್ಯೂಷನ್, ದಿಸ್ ಸೊಲ್ಯೂಷನ್ ಇಸ್ sea water. This is sea water and this is normal tap water or drinking water. ಈಗ ಏನ್ ಹೇಳ್ತಿದ್ದಾರೆ, when this electricity is tested using ಟೆಸ್ಟಿಂಗ್ ಯೂನಿಟ್, ಇಲ್ಲಿ ಕಂಪಾಸ್ ಅನ್ನ ಟೆಸ್ಟಿಂಗ್ ಯೂನಿಟ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಎರಡು ಕೇಸಲ್ಲಿ. ಸಿ ವಾಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇದ್ದಾಗ ದಿಸ್ ಡಿಫ್ಲೆಕ್ಷನ್ ಇನ್ ಕಂಪಾಸ್ ನೀಡಲ್ ಇಸ್ ಮೋರ್ ಕಂಪೇರ್ ಟು ಡ್ರಿಂಕಿಂಗ್ ವಾಟರ್. ಡ್ರಿಂಕಿಂಗ್ ವಾಟರ್ ಕೇಸ್ಗಿಂತ ಸಿ ವಾಟರ್ ಕೇಸಲ್ಲಿ ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕೆ? justify your answer ಅಂತ ಹೇಳ್ತಿದ್ದಾರೆ. Sea water contains a high concentration of dissolved salt. Sea water ಅಲ್ಲಿ sea water ಕುಡಿದ್ರೆ ಹೇಗಿರುತ್ತೆ? ಡ್ರಿಂಕಿಂಗ್ ವಾಟರ್ ತರ ಇರುತ್ತೆ ಅದು? ಇಲ್ಲ, ಉಪ್ಪಿರುತ್ತೆ, ಕುಡಿಲಿಕ್ಕಾಗೋದಿಲ್ಲ ಅಲ್ವಾ? ಬಿಕಾಸ್ ಇಟ್ ಕಂಟೈನ್ಸ್ ಹೈ ಕಾನ್ಸಂಟ್ರೇಷನ್ ಆಫ್ ಡಿಸಾಲ್ವ್ಡ್ ಸಾಲ್ಟ್. ಸಾಲ್ಟ್ ಜಾಸ್ತಿ ಡಿಸಾಲ್ವ್ ಆಗಿರುತ್ತೆ. ಡ್ರಿಂಕಿಂಗ್ ವಾಟರ್ ಕಂಟೈನ್ಸ್ ಲೋ ಕಾನ್ಸಂಟ್ರೇಷನ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್. ಇಲ್ಲಿ ಡ್ರಿಂಕಿಂಗ್ ವಾಟರ್ ಅಲ್ಲಿ ಏನಿರುತ್ತೆ, ಕಂಪೇರ್ ಟು ಸಿ ವಾಟರ್ ಲೋ ಕಾನ್ಸಂಟ್ರೇಷನ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್ ಇರುತ್ತೆ. therefore magnetic needle is bending in sea water. ಹಾಗಿದ್ರೆ ಉಪ್ಪು ಜಾಸ್ತಿ ಅಥವಾ ಸಾಲ್ಟ್ ಜಾಸ್ತಿ ಡಿಸಾಲ್ವ್ ಆಗಿರೋದು ಕಡಿಮೆ ಡಿಸಾಲ್ವ್ ಆಗಿರೋದು ಹೇಗ್ ಮ್ಯಾಟರ್ ಆಗುತ್ತೆ ಅಂತ ಕೇಳಿದ್ರೆ, you know, if salt is dissolved in solution then that water conducts electricity. ಇಲ್ಲ ಅಂದ್ರೆ ಕಂಡಕ್ಟ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ನಂಬರ್ ಆಫ್ ಸಾಲ್ಟ್ಸ್ ಇಸ್ ಮೋರ್ ಸಿ ವಾಟರ್ ಅಲ್ಲಿ, ಬಟ್ ಇನ್ ದಿಸ್ ಡ್ರಿಂಕಿಂಗ್ ವಾಟರ್ ದ ಸಾಲ್ಟ್ ಡಿಸಾಲ್ವ್ಡ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಡಿಸಾಲ್ವ್ಡ್ ಇಸ್ ಲೆಸ್. ಹಾಗಾಗಿ ಇಲ್ಲಿ ಕಡಿಮೆ ಸಾಲ್ಟ್ ಇರುತ್ತೆ, ಕಡಿಮೆ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ಕಡಿಮೆ ಇರುತ್ತೆ, ಕಂಡಕ್ಟೆನ್ಸ್ ಕಡಿಮೆ ಇರುತ್ತೆ. ಯಾವ ತರ ಅಂದ್ರೆ, ಓಕೆ, ಈಗ ಆರ್ಡರ್, ಇದು ಹೋಟೆಲ್ ಇದೆ, ಇಲ್ಲಿ ಆರ್ಡರ್ ಮಾಡೋರಿದ್ದಾರೆ. ನೀವು ಮೊಬೈಲ್ ಅಲ್ಲಿ ಆರ್ಡರ್ ಮಾಡಿದ್ರಿ, ನೀವು ನಿಮ್ ಫ್ರೆಂಡ್ ನಿಮ್ಗೆ ಗೊತ್ತಿರೋರೆಲ್ಲ ಆರ್ಡರ್ ಮಾಡಿದ್ರು. ಈಗ ಇಲ್ಲಿ ಬೇಕಾದಷ್ಟು ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೆ. ಸೊ ದೇ ಡೆಲಿವರ್ ದ ಫುಡ್ ಫ್ರಮ್ ಹೋಟೆಲ್ ಟು ಯುವರ್ ಡೋರ್ ಸ್ಟೆಪ್. ನಿಮ್ ಡೋರ್ ಸ್ಟೆಪ್ಗೆ ಅವರು ಫುಡ್ ಅನ್ನ ಡೆಲಿವರಿ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಲಿಮಿಟೆಡ್ ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ನೀವು ಎಷ್ಟೇ ಆರ್ಡರ್ ಹಾಕಿದ್ರು ನಿಧಾನಕ್ಕೆ ಬರ್ತಿದೆ ಅಥವಾ ಕಡಿಮೆ ಬರ್ತಿದೆ. ಅದೇ ತರ ಇಲ್ಲಿ ಸಾಲ್ಟ್ಸ್ ಜಾಸ್ತಿ ಡಿಸಾಲ್ವ್ ಆಗಿರೋದಕ್ಕೆ ಎಲೆಕ್ಟ್ರಿಸಿಟಿ ಜಾಸ್ತಿ ಕಂಡಕ್ಟ್ ಆಗುತ್ತೆ. ಇಲ್ಲಿ ಸಾಲ್ಟ್ ಕಡಿಮೆ ಡಿಸಾಲ್ವ್ ಆಗಿರೋದಕ್ಕೆ ಎಲೆಕ್ಟ್ರಿಸಿಟಿ ಕಡಿಮೆ ಕಂಡಕ್ಟ್ ಆಗುತ್ತೆ. ಥ್ಯಾಂಕ್ ಯು.